ನೀರಜ ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆದ್ಯತೆ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ ಕ್ರಿಯೇಷನ್ಸ್ನವರ 350ನೇ ಎಪಿಸೋಡ್ ನಡೀತಾ ಇದೆ. 7 ವರ್ಷದಿಂದ ಇಬ್ಬರು ದಂಪತಿಗಳು ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ಸೇರಿ ಇದನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಕಾರ್ಯಕ್ರಮ, ಯಾಕೆಂದ್ರೆ ಪ್ರತಿ ವಾರ ಅದಕ್ಕೆ ಕಾರ್ಯಕ್ರಮ ಕೊಡಬೇಕಾಗ್ತದೆ. ಇಬ್ರು ಡಾಕ್ಟರ್ಗಳಾಗಿ ಅದರ ಒಟ್ಟಿಗೆ ಈ ಅವರ ಒಂದು ಸಾಮಾಜಿಕ ಕಾಳಜಿಯಿಂದ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಕಿರುಚಿತ್ರ, ಎಲ್ಲ ಧಾರ್ಮಿಕ ಕ್ಷೇತ್ರ, ಎಲ್ಲ ಜೈನರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡಿ ಜೈನ ಧರ್ಮಕ್ಕೆ ಪ್ರಚಾರ ಆಗುವ ಹಾಗೆ ಮಾಡಿದ್ದಾರೆ. ಅದಕ್ಕೆ ನನ್ನ ಅವರಿಗೆ ಅಭಿನಂದನೆಗಳು. ಹಾಗೂ ಪ್ರಥಮ ನಿರ್ಮಾಪಕ ನಿರ್ದೇಶಕರಾಗಿ ಇದ್ರ ಧಾರಾವಾಹಿಯನ್ನು ಸಹ ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ಅಭಿನಂದಿಸುತ್ತಾ ಇವರಿಗೆ ಇನ್ನಷ್ಟು ಸಾಮಾಜಿಕ ಕೆಲಸ ಮಾಡಲಿಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಅವರನ್ನು ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ. ನಮ್ಮ ಜೀವನದ ಉದ್ದೇಶ ಏನು ಅನ್ನೋದನ್ನು ನಾವು ಕಂಡುಕೊಳ್ಳಬೇಕು ಅಂತ. ಆ ಸತ್ಯವನ್ನು ಕಂಡುಕೊಂಡದ್ದೇ ಸನಾತನ ಧರ್ಮದಲ್ಲಿ ಶ್ರಮಣ ಪರಂಪರೆಯಲ್ಲಿ ಮುಕ್ತಿ ಅನ್ನುವುದು. ಎಲ್ಲರೂ ಬಯಸುವುದು ಮೋಕ್ಷವನ್ನು. ಆ ಮುಕ್ತಿ ಪಡಿಬೇಕಾದರೆ ನಾವು ಪೂರ್ವ ತಯಾರಿಯನ್ನು ಮಾಡಬೇಕು. ಆ ಪೂರ್ವ ತಯಾರಿಯಲ್ಲಿ ಒಂದು ಅಣುವ್ರತ, ಒಂದು ಮಹಾವ್ರತ ಅಂತ, ಶ್ರಾವಕರ ಧರ್ಮ ಮತ್ತೊಂದು ಸಾಧುಗಳ ಧರ್ಮ. ಈ ಧರ್ಮಕ್ಕೆ ಬೇಕಾದಂಥ ಪರಿಕರಗಳು ನಿಮಗೆಲ್ಲ ಗೊತ್ತಿದೆ. ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪಸ್ಸು ಮತ್ತು ದಾನ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಆದರ್ಶ ಜಿನ. ಆ ಜಿನನನ್ನೇ ಕುರಿತು ನಾವು ಭಜಿಸಿದಾಗ ನಮ್ಮಲ್ಲಿರುವ ವಿಭಜನೆ ಮಾಡತಕ್ಕಂಥ ಕ್ರೋಧ, ಮಾನ, ಮಾಯ, ಲೋಭ ಅಳಿಯುವುದು ಸಾಧ್ಯ. ಜಿನಭಜನೆಯಿಂದ ಆರೋಗ್ಯ ವರ್ಧನೆ ಆಗ್ತದೆ. ಜಿನಭಜನೆಯಿಂದ ಮನಸ್ಸು ಪ್ರಫುಲ್ಲಗೊಳ್ತದೆ. ಜಿನಭಜನೆಯಿಂದ ಒಗ್ಗಟ್ಟು ಆಗ್ತದೆ. ಜಿನಭಜನೆಯಿಂದ ಎಲ್ಲವೂ ಕೂಡ ಸಾಧನೆ ಮಾಡುವುದು ಸಾಧ್ಯ. ಈ ಅರ್ಥವನ್ನು ಗೊತ್ತಿದ್ದೇ ನಮ್ಮ ಎಲ್ಲ ತೀರ್ಥಂಕರರು ದಶಭಕ್ತಿ ಅನ್ನುವ 10 ರೀತಿಯ ಭಕ್ತಿಯಲ್ಲಿ ಭಗವಂತನನ್ನು ಪೂಜಿಸುವಂಥ ಕೆಲಸ ಮಾಡ್ತಾರೆ. ಅದನ್ನು ವಿಶೇಷವಾಗಿ ಯೋಗಿ ಭಕ್ತಿ, ಸಿದ್ಧಭಕ್ತಿ, ಪಂಚಗುರು ಭಕ್ತಿ, ಸಮಾಧಿ ಭಕ್ತಿ ಮತ್ತು ತೀರ್ಥಂಕರ ಭಕ್ತಿ, ಅರ್ಹತ್ ಭಕ್ತಿ, ನಂದೀಶ್ವರ ಭಕ್ತಿ, ಈ ರೀತಿಯಾಗಿ ಅನೇಕ ಭಕ್ತಿಗಳಿವೆ. ಭಗವಂತನನ್ನು ಭಜಿಸಿದರೆ ಮಾತ್ರ ನಮಗೆ ಪಾಪದ ಕ್ಷಯ ಆಗ್ತದೆ, ಮನಸ್ಸು ನೆಮ್ಮದಿಯಾಗ್ತದೆ. ಸ್ವರಗಳ ತತವಿತತ ಘನ ಸುಶಿರದ ಒಂದು ಸಂಗೀತದ ತಂತಿವಾದ್ಯಕ್ಕೂ ಚರ್ಮವಾದ್ಯಕ್ಕೂ ಎಲ್ಲದಕ್ಕೂ ಅವಕಾಶ. ಏನು ಇಲ್ಲದಿದ್ದರೆ ತಾಳ, ಶಂಖ, ಈ ನಾದದಿಂದ ಇಲ್ಲಿಯ ಭೂಮಂಡಲದಲ್ಲಿರತಕ್ಕಂಥ ಓಂಕಾರಮಯನವಾದಂಥ ಆ ನಾದವು ಜಿನೇಂದ್ರನ ಸಹಸ್ರನಾಮದಲ್ಲಿ ಕೂಡ ಅಳವಡಿಕೆ ಆಗಿರುವುದರಿಂದ ಅಂಥ ಭಕ್ತಿಯನ್ನು ನಾವು ಮಾಡಬೇಕು ಅಂಥೇಳಿ ಹಿಂದಿನ ರಾಜ ಪರಂಪರೆಯವರು, ಅರಸು ಮನೆತನಗಳು, ಬೀಡು ಗುತ್ತಿನವರು ಎಲ್ಲ ಹಿರಿಯರು ಒಂದು ಭಜನೆಯನ್ನು ಮಾಡ್ತಾಯಿದ್ರು. ತುಂಬ ಸಂತೋಷ ಆಗಿದೆ. ಜೈನ್ ಮಿಲನ್ ಅಂದರೆ ಈಗ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ತಂಡ ಅಂತ ಮಾಡಿದಂಥ ಕೀರ್ತಿ ಸುರೇಂದ್ರ ಕುಮಾರ್ರ ಮತ್ತು ಅವರ ಬಳಗದ ಎಲ್ಲ ಮಿಲನ್ ವೀರ ವೀರಾಂಗನೆಯರಿಗೆ ಸಲ್ತದೆ ಅಂತ ಹೇಳ್ತಾ ಮತ್ತು ಅವರ ತಂಡದ ಎಲ್ಲರಿಗೂ ಅಭಿನಂದನೆಗಳು ಹೇಳಿ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಬಜುವಳಿಯಲ್ಲಿ ನಡೆತಿರುವಂಥ ಈ ಜಿನಭಜನೆ ಕಾರ್ಯಕ್ರಮದಲ್ಲಿ ಹಿರಿಯರ ವಿಭಾಗದ ತೀರ್ಪುಗಾರರಾಗಿ ಡಾಕ್ಟರ್ ಸ್ನೇಹಶ್ರೀ ನಿರ್ಮಲ್ ಕುಮಾರ್ ಇವರು ಆಗಮಿಸಿದ್ದಾರೆ. ಇನ್ನೋರ್ವರು ಹಿರಿಯ ವಿಭಾಗದ ತೀರ್ಪುಗಾರರು ಶ್ರೀ ನಿಶ್ಚಯ್ ವಿಶ್ವಸೇನ್ ಇವರು. ಇನ್ನೋರ್ವರು ತೀರ್ಪುಗಾರರು ಹಿರಿಯ ವಿಭಾಗದಲ್ಲಿ ವಿದುಷಿ ಉಷಾ ಹೆಬ್ಬಾರ್ ಇವರು. ಇನ್ನೋರ್ವರು ಕಿರಿಯ ವಿಭಾಗದ ತೀರ್ಪುಗಾರರಾಗಿ ಡಾಕ್ಟರ್ ನೀರಜ ರಾಘೇಂದ್ರ ಕುಮಾರ್ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಾ, ಇವರು ಬಹುಮುಖ ಪ್ರತಿಮೆಯ ವ್ಯಕ್ತಿತ್ವದವರು, ಸಾಹಿತಿಗಳು, ನಿರ್ಮಾಪಕರು,
ನಿರ್ದೇಶಕರಾಗಿರುವ ಇವರು, ಸಾಹಿತಿಯೂ ಆಗಿರುವ ಇವರು ಮುನಿಶ್ರೀ ಚಿನ್ಮಯ ಸಾಗರರ ಸಚ್ಚಾಯಿ ಜೀವನ್ ಕಿ ಕವನ ಸಂಕಲನವನ್ನು ಇಂಗ್ಲಿಷಿಗೆ ಅನುವಾದಿಸಿರುತ್ತಾರೆ ಹಾಗೂ ಜೈನ ಧರ್ಮದ ಬಗ್ಗೆ ಅನೇಕ ಲೇಖನಗಳನ್ನು ನಿಯಮಿತವಾಗಿ ಬರೆಯುತ್ತಿದ್ದಾರೆ. ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರ್ವರು ತೀರ್ಪುಗಾರರು ಕಿರಿಯ ವಿಭಾಗದಲ್ಲಿ ಶ್ರೀ ರಾಘವೇಂದ್ರ ಆಚಾರ್ಯ, ಶ್ರೀಮತಿ ಭಾರತಿ ವರ್ಧಮಾನ ಚಬ್ಬಿ ಇವರು. ಧನ್ಯವಾದಗಳು. ಜೈ ಜಿನೇಂದ್ರ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಬೃಹತ್ ಸಮವಸರಣದ ದರ್ಶನ ಭಾಗ್ಯ. ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ನೇತೃತ್ವ ಮತ್ತು ಸಮಸ್ತ ಜೈನ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನ ಭೂತೋ ನ ಭವಿಷ್ಯತಿ ಎಂಬಂತೆ ಭಗವಾನ್ ಆದಿನಾಥರ ದಿವ್ಯ ಸಮವಸರಣದ ರಚನೆಯಾಗಲಿದೆ. ಸ್ಥಳ ಶ್ರೀ ಶ್ರೀ ರವಿಶಂಕರ ಗುರೂಜಿಯವರ ಆಶ್ರಮದ ವೇದ ವಿಜ್ಞಾನ ಮಹಾವಿದ್ಯಾಪೀಠ ಶಾಲೆಯ ಕ್ರೀಡಾಂಗಣ, ಕನಕಪುರ ರಸ್ತೆ, ಬೆಂಗಳೂರು. ಪರಮಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮಹಾರಾಜರು ಪಾವನ ಸಾನ್ನಿಧ್ಯ ಹಾಗೂ ನಾಡಿನ ಸಮಸ್ತ ಪೂಜ್ಯ ಭಟ್ಟಾರಕರು ಮತ್ತು ಗಣ್ಯರ ಮಾರ್ಗದರ್ಶನ ಮತ್ತು ಪಾವನ ಸಾನ್ನಿಧ್ಯವಿರುತ್ತದೆ. ಈ ಭವ್ಯವಾದ ಸಮವಸರಣದಲ್ಲಿ ಜನವರಿ 31, 2026 ಮತ್ತು ಫೆಬ್ರವರಿ 1ರಂದು ರಾಜ್ಯಾದ್ಯಂತ ಏಕಕಾಲಕ್ಕೆ 1 ಕೋಟಿಗಿಂತಲೂ ಹೆಚ್ಚು ಜನರು ಆಚಾರ್ಯ ಜಿನಸೇನ ವಿರಚಿತ ಶ್ರೀ ಜಿನಸಹಸ್ರಾಷ್ಟ ನಾಮಾರ್ಚನೆ ಮಾಡಲಿದ್ದಾರೆ. ವಿಶ್ವದಾದ್ಯಂತ ಶಾಂತಿ, ಸೌಹಾರ್ದತೆ ಮತ್ತು ಅಹಿಂಸೆಯ ಪ್ರಸಾರ ಮಾಡುವ ಉದ್ದೇಶದಿಂದ ಈ ಬೃಹತ್ ಸಮವಸರಣ ರಚನೆಯಾಗಲಿದೆ ಮತ್ತು ಇಲ್ಲಿ ಜಿನಸಹಸ್ರ ನಾಮಾರ್ಚನೆ ನಡೆಯಲಿದೆ. ಎಲ್ಲರೂ ತಪ್ಪದೆ ಈ ಪೂಜೆಯಲ್ಲಿ ಪಾಲ್ಗೊಂಡು ಪುನೀತರಾಗಿರಿ. ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಲು ಮರೆಯದಿರಿ. ಹೆಚ್ಚಿನ ವಿವರಗಳಿಗೆ ಈ ಕೆಳಗಿನ ದೂರವಾಣಿ ಸಂಖ್ಯೆಗಳನ್ನು, ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಿರಿ. ಈಗ ಸಾಹಿತ್ಯನೂ ಬೆಳೆದಿದೆ, ಬರೆಯೋರು ಬೆಳೆದಿದ್ದಾರೆ, ಜಡ್ಜಸ್ ಬೆಳೆದಿದ್ದಾರೆ, ಫಸ್ಟಿಗೆ ಹಾಡಿದವರು ಈಗ ಜಡ್ಜಸ್ ಆಗಿದ್ದಾರೆ. ಇದೆಲ್ಲ ನಮ್ಮ ಭಜನೆಯ ಒಂದು ವರ್ಷದಿಂದ ವರ್ಷಕ್ಕೆ ಅದು ಯಾವ ಥರ ಬೆಳ್ಕೊಂಡು ಬಂದಿದೆ ಅಂತ ಹೇಳುವಂತಹ ವಿಷಯ. ಅದರ ಮೇಲೆ ಇದಕ್ಕೆ ಪ್ರೋತ್ಸಾಹ ಕೊಡುವಂಥ ನಿಮ್ಮಂಥ ಶ್ರಾವಕಿಯರು ಜಾಸ್ತಿ ಆಗಿದ್ದಾರೆ, ಹಾಡುವವರು ಜಾಸ್ತಿ ಆಗಿದ್ದಾರೆ. ಇದು ನಾನು ಪ್ರೈಸಿಗಾಗಿ ಇಟ್ಟದ್ದಲ್ಲ. ಯಾವಾಗಲೂ ಪ್ರೈಸ್ ಸಿಗದಾಗ ಎಲ್ಲರೂ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೈಸಿಗಿಂತ ಜಾಸ್ತಿ ಪುಣ್ಯ ಪಡೆದಿದ್ದಾರೆ. ಪ್ರೈಸ್ ಇವತ್ತೊಂದು ದಿವಸ ಸಿಗ್ಬೋದು, ಆದರೆ ಪುಣ್ಯ ಜೀವಮಾನದಲ್ಲೆಲ್ಲ ಸಿಗುವಂಥದ್ದು. ಈ ಪ್ರೈಸು, ಇವತ್ತಿನ ಪ್ರೈಸ್ ಅದೊಂದು ಸಾಂಕೇತಿಕವಾಗಿ ನಾವು ಕೊಡೋದು. ಆದರೆ ಇದೇ ಒಂದು ದೊಡ್ಡ ವಿಷಯ ಅಂತ ಯಾರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋರು ತಿಳ್ಕೊಳ್ಬಾರ್ದು. ಎಲ್ಲರೂ ಪ್ರೈಸ್ ಈಗಷ್ಟೇ ಹೇಳಿದರು, ಸ್ವಾಮೀಜಿ ಹೇಳಿದರು, ಎಲ್ರಿಗೂ ಪ್ರೈಸ್ ಸಿಕ್ಕ ಹಾಗೆ, ಎಲ್ರಿಗೂ ಪುಣ್ಯದ ಲಾಭ ಆದ ಹಾಗೆ. ಆದ್ದರಿಂದ ಭಜನೆ ನಿಜವಾಗಿ ಕರ್ಮ ನಿರ್ಜರೆಯಾಗಿ ಪುಣ್ಯ ಸಂಚಯವಾಗ್ತದೆ ಅನ್ನೋದಕ್ಕೆ, ಮತ್ತು ಧರ್ಮ, ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಸಂರಕ್ಷಣೆಗೆ, ಸಾಹಿತ್ಯ ಸಂರಕ್ಷಣೆಗೆ, ಮತ್ತು ಇದರೊಟ್ಟಿಗೆ ಭಾವಾವೇಶದಿಂದ ಭಗವಂತನನ್ನು ಭಜಿಸುವುದೇ ಭಜನೆ. ಭಗವಂತನ ದೇವಿಯರ ಜಿನಶಾಸನ ದೇವತೆಗಳ, ಪಂಚಪರಮೇಷ್ಠಿಗಳ, ಗುರುಗಳ, ಜಿನವಾಣಿಯ ಗುಣವಾಣಿಗಳ ಪರಿತವಾದ ಸ್ತೋತ್ರವನ್ನು, ಭಜನೆಯನ್ನು, ಗೀತೆಯನ್ನು ಇಂಪಾಗಿ ಭಾವಾವೇಶದಿಂದ ಹಾಡುವುದರಿಂದ ಮಾನವನ ರಾಗ, ದ್ವೇಷ, ಅಸೂಯೆಗಳು, ಅಂತರಂಗದ ಕ್ಲೇಶಗಳು ದೂರವಾಗ್ತದೆ. ಮನ, ವಚನ, ಕಾಯಗಳ ಕ್ರಿಯೆಗಳು ಶುಭವಾಗ್ತದೆ. ಆದ್ದರಿಂದ ಉತ್ತಮವಾದ ಪುಣ್ಯ ಪ್ರಾಪ್ತವಾಗುತ್ತದೆ. ಹಲವು ಉಪದ್ರಗಳು, ಉಪಸರ್ಗಗಳು, ವಿಘ್ನಗಳು ನಿವಾರಣೆ ಆಗ್ತದೆ. ಇದೇ ಧರ್ಮಧ್ಯಾನ, ಇದೇ ಸತ್ಕಾಲಕ್ಷೇಪ, ಇದೇ ಭಗವಂತನ ಸೇವೆ, ಇದೇ ಆತ್ಮಹಿತ ಕಾರ್ಯ. ನನ್ನ ಮಾತುಗಳನ್ನು ಮುಗಿಸ್ತಾ ಎಲ್ರಿಗೂ ಜೈ ಜಿನೇಂದ್ರ.
ಗೊನೆ ಬಾಗಿ ಯಾಲಕ್ಕಿ ಎಲೆ ಬಾಗಿ ಬಾಳೆಯ ಗೊನೆ ಬಾಗಿ ನಾವೇ ನಮ್ಮವ್ಗೆ ತಲೆಬಾಗಿ ನಾವೇ ನಮ್ಮವ್ಗೆ ತಲೆಬಾಗಿ ಪದುಮವ್ವ ಶರಣು ಮಾಡುವೆ ನಿಮಗ ಶರಣು ಮಾಡುವೆ ನಿಮಗ ಶುಕ್ರವಾರದ ದಿನ ಸುರುಳಿ ಹೋಳಿಗೆ ಮಾಡಿ ಶುಕ್ರವಾರದ ದಿನ ಸುರುಳಿ ಹೋಳಿಗೆ ಮಾಡಿ ಅಕ್ಕ ಪದುಮವ್ಗ ಚರುವೈದೆ ಅಕ್ಕ ಪದುಮವ್ಗ ಚರುವೈದು ಬೇಡಿಕೊಂಡೆ ಪಟ್ಟ ಕುಂಕುಮಗ ದಯವಿರಲಿ ಶರಣು ಮಾಡುವೆ ನಿಮಗ ಶರಣು ಮಾಡುವೆ ನಿಮಗ ಅಕ್ಕಿಯ ಕಲ್ಲಿಟ್ಟು ಅಕ್ಕ ನಿಮ್ಮ ನೆನೆ ದೇವ ಅಕ್ಕಿಯ ಕಲ್ಲಿಟ್ಟು ಅಕ್ಕ ನಿಮ್ಮ ನೆನೆ ದೇವ ಲಕ್ಕಿಯ ಬನದ ಒಡತಿಯ ಲಕ್ಕಿಯ ಬನದ ಒಡತಿ ಹುಮ್ಮಚರವ್ವ ಶರಣು ಮಾಡುವೆ ನಿಮಗ ಶರಣು ಮಾಡುವೆ ನಿಮಗ ಜಂ 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 ತಗದ ಜಂ 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 ತಾ ಜಂ 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 ತಗದ ಜಂ 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 ತಾ ಗುಡ್ಡದ ಪದುಮವ್ವ ಲಕ್ಕಿಯ ಬನದವ್ವ ಗುಡ್ಡದ ಪದುಮವ್ವ ಲಕ್ಕಿಯ ಬನದವ್ವ ದಿನದತ್ತರಾಯನ ಹಡೆದವ್ವ ದಿನದತ್ತರಾಯನ ಹಡೆದವ್ವ ಮನಗಾನ ಚಿಂತೆ ಪರಿಹರಿಸ ಪದುಮವ್ವ ಶರಣು ಮಾಡುವೆ ನಿಮಗ ಶರಣು ಮಾಡುವೆ ನಿಮಗ ಚಿಂತೆಯ ಬಿಡಿಸೆನ್ನ ಚಿಂತಾಮಣಿ ಪದುಮವ್ವ ಚಿಂತೆಯ ಬಿಡಿಸೆನ್ನ ಚಿಂತಾಮಣಿ ಪದುಮವ್ವ ಒಟ್ಟಿಯ ಬಲೆಯ ಬಿಡಿಸವ್ವ ಒಟ್ಟಿದ ಬಲೆಯ ಬಿಡಿಸವ್ವ ನಾನಿನಗ ವಜ್ರದ ರತಿಯ ಬೆಳಗೇನ ಶರಣು ಮಾಡುವೆ ನಿಮಗ ಶರಣು ಮಾಡುವೆ ನಿಮಗ ಅಕ್ಕಿಯ ಕಲ್ಲಿಟ್ಟು ಅಕ್ಕ ನಿಮ್ಮ ನೆನೆ ದೇವ ಅಕ್ಕಿಯ ಕಲ್ಲಿಟ್ಟು ಅಕ್ಕ ನಿಮ್ಮ ನೆನೆ ದೇವ ಲಕ್ಕಿಯ ಬನದ ಒಡತಿಯ ಲಕ್ಕಿಯ ಬನದ ಒಡತಿ ಹುಮ್ಮಚದವ್ವ ಶರಣು ಮಾಡುವೆ ನಿಮಗ ಶರಣು ಮಾಡುವೆ ನಿಮಗ ಶರಣು ಮಾಡುವೆ ನಿಮಗ ಶರಣು ಮಾಡುವೆ ನಿಮಗ ಹಾಡಿ 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 ಓಂ ನಮೋ ಜಿನೇಶ ಪಾಡಿ 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 ಓಂ ನಮೋ ಜಿನೇಶ ಹಾಡಿ 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 ಓಂ ನಮೋ ಜಿನೇಶ ಪಾಡಿ 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 ಓಂ ನಮೋ ಜಿನೇಶ ಕೂಡಿ ಪಾಡಿ ಓಂ ನಮೋ ಜಿನೇಶ ಕೂಡಿ ಪಾಡಿ ಓಂ ನಮೋ ಜಿನೇಶ ಹಾಡಿ ಪಾಡಿ ಕೂಡಿ ಪಾಡಿ ಓಂ ನಮೋ ಜಿನೇಶ ಹಾಡಿ ಪಾಡಿ ಕೂಡಿ ಪಾಡಿ ಓಂ ನಮೋ ಜಿನೇಶ 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 ವೀರ ಧೀರ ಶೂರನೆಂಬ ಜಗಕ್ಕೆ ಶಕ್ತಿ ತೋರ್ದವನ ಎಲ್ಲ ಗೆದ್ದು ಎಲ್ಲ ಕೊಟ್ಟು ನಿರ್ವಾಣ ನಾದವನ ವೀರ ಧೀರ ಶೂರನೆಂಬ ಜಗಕ್ಕೆ ಶಕ್ತಿ ತೋರ್ದವನ ಎಲ್ಲ ಗೆದ್ದು ಎಲ್ಲ ಕೊಟ್ಟು ನಿರ್ವಾಣ ನಾದವನ ನಾಭಿರಾಜ ಮರುದೇವಿಯ ಪ್ರೀತಿ ಪಾತ್ರನಾದವನ ನಾಭಿರಾಜ ಮರುದೇವಿಯ ಪ್ರೀತಿ ಪಾತ್ರನಾದವನ ಭಕ್ತಿಯಿಂದ ಮುಕ್ತಿಯೆಡೆಗೆ ದಾರಿ ದೀಪನಾದವನ ಭಕ್ತಿಯಿಂದ ಮುಕ್ತಿಯೆಡೆಗೆ ದಾರಿ ದೀಪನಾದವನ ಓಂ ನಮೋ ಜಿನೇಶ 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 ಓಂ ನಮೋ ಜಿನೇಶ
ತ್ಯಾಗವೆಂಬ ಯೋಗದಲ್ಲಿ ಭೋಗವನ್ನು ತೊರೆದವನ, ಶಾಂತಿ ಎಂಬ ಮಂತ್ರದಿಂದ ಜಗಕ್ಕೆ ಶಾಂತಿ ಇದ್ದವನ. ತ್ಯಾಗವೆಂಬ ಯೋಗದಲ್ಲಿ ಭೋಗವನ್ನು ತೊರೆದವನ, ಶಾಂತಿ ಎಂಬ ಮಂತ್ರದಿಂದ ಜಗಕ್ಕೆ ಶಾಂತಿ ಇದ್ದವನ. ರಾಗರೋಷವನಿಗಿ ಸಮಚಿತ್ತನಾದವನ, ರಾಗರೋಷವನಿಗಿ ಸಮಚಿತ್ತನಾದವನ. ಹಾಡಿ ಪಾಡಿ ಕೂಡಿ ಪಾಡಿ ನಿತ್ಯ ಕೊಂಡಾಡವನ, ಹಾಡಿ ಪಾಡಿ ಕೂಡಿ ಪಾಡಿ ನಿತ್ಯ ಕೊಂಡಾಡವನ. ಓಂ ನಮೋ ಜಿನೇಶ ಓಂ, ಓಂ ನಮೋ ಜಿನೇಶ, 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 ಓಂ ನಮೋ ಜಿನೇಶ ಓಂ, ಓಂ ನಮೋ ಜಿನೇಶ. ಇದೇ ಡಿಸೆಂಬರ್ 21ರಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಜೈನ ಭವನದಲ್ಲಿ ಪರಮ ಪೂಜ್ಯ 108 ಪುಣ್ಯಸಾಗರ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ಸಭೆ ಜರುಗಲಿದೆ. ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಧರ್ಮಸಭೆಯನ್ನು ಆಯೋಜಿಸಲಾಗಿದೆ. ಸರ್ವರಿಗೂ ಈ ಸಭೆಗೆ ಆದರದ ಸುಸ್ವಾಗತ. ಸರಿ ಮಾರಿ ಸರಿ ಮಪ ಮ ಪದ ಪಮರಿ ಸರಿ ಮ ಪದ ಸಾ ಎದ್ದು ಬಾರಮ್ಮ ನಿನ್ ಹೆಜ್ಜೆಯ ನೋಡೇನು ಕೊಂಬುಜಪುರದ ಪದ್ಮಮ್ಮ. ಎದ್ದು ಬಾರಮ್ಮ ನಿನ್ ಹೆಜ್ಜೆಯ ನೋಡೇನು ಕೊಂಬುಜಪುರದ ಪದ್ಮಮ್ಮ. ನಿನ್ ಕಾಲ್ಗಳ
ನಮಗೊಂದು ಆಧಾರ ಬೇಕಾಗುತ್ತೆ, ಯಾವುದಾದ್ರೂ ಒಂದು. ಇಲ್ಲದಿದ್ದರೆ ಏನೂ ಇಲ್ಲ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಈ ಎಲ್ಲ ಆಧುನಿಕ ಯುಗದಲ್ಲಿ ಧರ್ಮಕ್ಕೆ ಸ್ವಲ್ಪ ಒಲವು ಕಮ್ಮಿ ಆಗ್ತಾ ಉಂಟು. ಅಂಥ ಸಂದರ್ಭದಲ್ಲಿ ಜೈನ ಮಿಲನಗಳ ಒಂದು ಸ್ಥಾಪನೆ ಮಾಡಿ ಆ ಮುಖಾಂತರವಾಗಿ ಇದೇ ಪ್ರಕಾರವಾಗಿ ಎಲ್ಲ ಕಾರ್ಯಕ್ರಮ ನಡೆದುಕೊಂಡಾಗ ಸ್ವಲ್ಪ ನಮಗೆ ಧರ್ಮ ಬೇಕಂತ ಅಪೇಕ್ಷೆ ಆಗ್ತದೆ. ಬಸದಿಗೆ ಹೋಗೋ ಕ್ರಮ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದನ್ನಾದರೂ ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ ನೀವೆಲ್ಲರೂ. ನಮ್ಮಲ್ಲಿ ಬಸದಿಗೆ ಹೋಗುವಂಥ ಕಮ್ಮಿ ಆಗುತ್ತೆ ಸಂಖ್ಯೆ ಎಲ್ಲ. ಯಾಕೆ ಅಂತ ಹೇಳಿದರೆ ಉತ್ತರ ಕಡೆಗೂ ದಕ್ಷಿಣ ಭಾರತಕ್ಕೂ ವ್ಯತ್ಯಾಸ ಇದೆ. ಉತ್ತರ ಕಡೆ ತೀರ್ಥಂಕರ ಕಲ್ಯಾಣ ಭೂಮಿ, ಪ್ರತಿ ದಿವಸ ಎಲ್ಲರೂ ಕೂಡ ಅಲ್ಲಿ ಎಲ್ಲ ಬಸದಿಗೆ ಹೋಗ್ತಾರೆ. ಮಕ್ಕಳಿಗೆ ಇಂಥದ್ರಲ್ಲಿ ನೀವು ಭಾಗಿಗಳಾಗಿ ತಿಳ್ಕೊಂಡು ಅವರಿಗೆಲ್ಲ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟರೆ ಅವರು ಮತ್ತೆ ನಿಮ್ಮನ್ನು ಮರೆಯುವುದಿಲ್ಲ. ಮಕ್ಕಳಿಗೆ ಬಹಳ ಬೇಕಾಗಿದೆಯಲ್ಲ. ಮಿಡ್ಲ್ ಸ್ಕೂಲ್ ಆದಮೇಲೆ ಹೈಸ್ಕೂಲ್ ಹತ್ತುವಾಗ ಅವರಿಗೆ ಸ್ವಲ್ಪ ಧರ್ಮದ ನಾವು ಕೊಡಬೇಕಾಗುತ್ತೆ ಅಲ್ಲ ಪರಿಚಯ. ಅದಕ್ಕೋಸ್ಕರ ಧರ್ಮದ ಒಂದು ಪರಂಪರೆ ಉಳಿಬೇಕಾದರೆ ಒಂದನೇ ದೇವರ ದರ್ಶನ ಮಾಡಬೇಕು ಬಸದಿಗೆ ಹೋಗಿ. ಕನಿಷ್ಠವಾಗಿ ಒಂದು ಸಂಡೇ ಆದರೂ ಬಸದಿಗೆ ಹೋಗಬೇಕು ನಾವು. ಇಡೀ ದೇಶಕ್ಕೆ ಸಂಡೇದು ಹಾಲಿಡೇ ಕೊಟ್ಟದ್ದು ಯಾಕೆ? ಅವರು ಕೊಟ್ಟವರಿಗೆ ಮಾತ್ರ ಅಲ್ಲ, ನಾವು ಕೇಳಿದವರು ಕೂಡ ನಾವು ಕೂಡ ಆಚರಿಸಬೇಕು. ಸಂಡೇ ಬಸದಿಗೆ ಹೋಗಲೇಬೇಕು. ಉತ್ತರ ಭಾರತ ತೀರ್ಥಂಕರ ಕಲ್ಯಾಣ ಭೂಮಿ, ದಕ್ಷಿಣ ಭಾರತ ಆಚಾರ್ಯರ ಕಲ್ಯಾಣ ಭೂಮಿ. ಇದು ನೆನಪಿಡಬೇಕು ನಾವು. ಆಚಾರ್ಯರೆಲ್ಲ ಆಚಾರ ಉಪಾಧಿ ಸರ್ವಸಾಧುಗಳಿಗೆ ಇರುವುದು ನಮ್ಮ ಭಾರತ ಭೂಮಿಯಲ್ಲಿ. ಅದರಲ್ಲಿ ಕೂಡ ಉತ್ತರ ಭಾರತದಲ್ಲಿ ಕೂಡ ಅಷ್ಟೇ ಇರುವುದು. ಅರಂತ ಸಿದ್ಧರು ಹೋಗಿ ಮೋಕ್ಷಕ್ಕೆ ಹೋಗಾಯಿತು. ತೀರ್ಥಂಕರ ಕಾಲ ಉತ್ತರ ಭಾರತದಲ್ಲಿ ಆಗಿದ್ದೆ ಅಲ್ಲ. ಆಚಾರ್ಯ ಉಪಾಧ್ಯಾಯರ ಸರ್ವಸಾಧುಗಳು ದಕ್ಷಿಣ ಭಾರತದಲ್ಲಿ ಬಹಳ ಜಾಸ್ತಿ ಈಗ ಆಗ್ತಾ ಇದ್ದಾರೆ. ಕೊನೆಗೆ ಆ ಕಡೆ ಹೋಗ್ತಾ ಇದ್ದಾರೆ ಉತ್ತರ ಭಾರತಕ್ಕೆಲ್ಲ ಚಾತುರ್ಮಾಸಕ್ಕೆ ಅಂತ. ನೀವು ನೋಡಿರಬೇಕು, ಕೇಳಿರಬೇಕು. ಅದಕ್ಕೋಸ್ಕರ ನಾವು ಹೇಳೋದು ಯಾಕೆಂದರೆ ಧರ್ಮ ಉಳಿಬೇಕಾದರೆ ನಲ್ಲಿ ಸಂಸ್ಕಾರ ಬೇಕಾಗುತ್ತೆ. ಆ ಸಂಸ್ಕಾರ ಕೊಡುವುದು ಯಾರಂದರೆ ನಿಮ್ಮಂಥ ಹಿರಿಯವರು ಮಕ್ಕಳಿಗೆ ಸಂಸ್ಕಾರ ಕೊಡುತ್ತಾ ಬರಬೇಕಾಗುತ್ತೆ. ಇಷ್ಟು ಹೇಳುತ್ತಾ ನಿಮಗೆ ಆ ಭಗವಂತ 24 ತೀರ್ಥಂಕರರು ನಿಮಗೆಲ್ಲ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಮುಂದೆ ಇದೇ ಮೋಕ್ಷ ಮಾರ್ಗದಲ್ಲಿ ನಡೆಯುವಂಥ ಒಂದು ಅನುಗ್ರಹವನ್ನು ಸದಾ ನೀಡುತ್ತಿರಲಿ ಅಂತ ಹೇಳುತ್ತಾ ನಮ್ಮ ಆಶೀರ್ವಚನ ವಿರಾಮ ಕೊಡ್ತೇನೆ. ಬಲಿಯ ಚವಿಶೋ ತೀರ್ಥಂಕರ ಭಗವಾನ ಕೀ ಜೈ. ಅಹಿಂಸಾಮಯ ಜೈನ ಧರ್ಮ. ರಾಜ್ಯ ಮಟ್ಟದ ಜನಭಜನಾ ಸ್ಪರ್ಧೆ ಜನವರಿ 3 ಮತ್ತು 4ನೇ ತಾರೀಕು ಮಂಗಳೂರಿನ ಪಿಲಿಕುಳ ಪರಿಸರದಲ್ಲಿ ನಡೀಲಿಕ್ಕಿದೆ. 3ನೇ ತಾರೀಕು ಸೆಮಿಫೈನಲ್ ಹಾಗೂ 4ನೇ ತಾರೀಕು ಫೈನಲ್ ಭಜನಾ ಸ್ಪರ್ಧೆ ನಡೀಲಿಕ್ಕಿದೆ. ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಅದರ ಆಯೋಜಕರು ಭಾರತೀಯ ಜೈನ್ ಮಿಲನ್ ವಲಯ 8ರ ಪರವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ.